ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ವ್ಲಾಗ್ ಆಗಿರೋದ್ರಿಂದ ನಾನು ಮತ್ತು ನನ್ನ ಹಸ್ಬೆಂಡು ಹೊರಗಡೆ ಹೋಗ್ತಾ ಇದ್ವಿ. ಜೊತೆ ಹಾಗೆ ಈ ಚಿಟ್ಟ ಪಿಟ್ಟನೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹೇಳು. ನಮ್ಮ ಮಾಮ ಈಗ ಚಿಕನ್ ತರ್ತಿದ್ದಾನೆ, ಅದು ಚಿಕನ್ ಬಿರಿಯಾನಿ. ಓಕೆ, ಬಿರಿಯಾನಿ ಏನು ಗೊತ್ತಿಲ್ಲ ನಮಗೆ. ಇವಾಗ ಚಿಕನ್ ತರಕ್ಕೆ ಹೋಗಿದ್ದಾರೆ. ಬಂದ ಮೇಲೆ ಪುರ್ದಾಳಿಗೆ ಹೋಗಿ ಏನು ಮಾಡ್ತಾರೆ ನೋಡೋಣ. ಪುರ್ದಾಳು ಇಲ್ಲಿಂದ ಶಿವಮೊಗ್ಗದಿಂದ ಅಂದರೆ 10 ಕಿಲೋಮೀಟ್ರ್ ದೂರ ಆಗುತ್ತೆ. ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಅಲ್ಲಿ ನಮ್ಮ ಚಿಕ್ಕ ಪಾಪುನೇ ಇದೆ. ಅಲ್ಲಿ ಒಂದು ಚಿಕ್ಕ ಪಾಪು ಕೂಡ ಇದೆ, ಅದನ್ನು ಕೂಡ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ. ಅದ್ರ ಜೊತೆ ಇವು ಎರಡು. ನನ್ನ ಹೆಸರು ಧನ್ವಿತಾ. ನನ್ನ ಹೆಸರು ಆದರ್ಶ್. ನನ್ನ ಹೆಸರು ಮನೀಷಾ. ಎಲ್ಲರೂ ನಮ್ಮನ್ನ ಚಿಕನ್ ತಿನ್ನೋದು ಬಿಡಾತಾರೆ ಈಗ. ನೋಡಿ ಫ್ರೆಂಡ್ಸ್, ನನ್ನಿಂದ ಇವರೊಂದು ಪಾಠ ಕಲ್ತಿದ್ದಾರೆ. ಪ್ರಾಣಿ ಹಿಂಸೆ ಮಹಾಪಾಪ ಅಂತ. ಆದರೂ ಈ ಪ್ರಾಣಿ ಅಂತೂ ತಿನ್ನೋದು ಬಿಡಲ್ಲ. ಪ್ರಾಣಿ ಹಿಂಸೆ ನಾನು ಮಾಡಲ್ಲ, ಅವ್ರು ಮಾಡಿರ್ತಾರೆ, ನಾನು ತಿಂತಾರೆ ಅಷ್ಟೇ. ಸೊ ಇವಾಗ ಪುರ್ದಾಳಿಗೆ ಹೋಗಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನಗೆ ಪುರ್ದಾಳಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಹೋಗ್ತಾ ವ್ಯೂ ಏನು ಚೆನ್ನಾಗಿದೆ ಅಂತ ಹೇಳೋದು ನಿಮಗೂ ಕೂಡ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋ ಆನ್ ಮಾಡ್ತಾ ಇದ್ದೀನಿ. ನೀವು ಕೂಡ ಒಂದ್ಸರಿ ನೋಡಿ. ವ್ಯೂ ಮತ್ತು ತುಂಬ ಚೆನ್ನಾಗಿದೆ. ಇಲ್ಲಿ ಫೋಟೋ ಶೂಟಿಗೆಲ್ಲ ಬಂದರೆ ಸಖತ್ತಾಗಿರುತ್ತೆ. ಪ್ರೀ ವೆಡ್ಡಿಂಗ್ ಶೂಟು, ಪೋಸ್ಟ್ ವೆಡ್ಡಿಂಗ್ ಶೂಟು ಸಖತ್ತಾಗಿರುತ್ತೆ. ಸೊ ಯಾರಾದರೂ ಶಿವಮೊಗ್ಗದ ನಿಯರ್ ಎಲ್ಲಾದರೂ ಶೂಟಿಂಗ್ ಸ್ಪಾಟ್ ಏನಾದರೂ ನೋಡ್ತಾ ಇದ್ದರೆ ಇಲ್ಲಿ ಬಂದು ಆರಾಮಾಗಿ ಫೋಟೋ ಶೂಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಈ ಏರಿಯಾ ಪರ್ಟಿಕ್ಯುಲರಾಗಿ ಪುರ್ದಾಳಿಗೆ ಹೋಗೋ ರೋಡಲ್ಲಿ ಈ ಪರ್ಟಿಕ್ಯುಲರ್ ಏರಿಯಾ ಮತ್ತು ತುಂಬಾ ಇಷ್ಟ ಆಗುತ್ತೆ ನೋಡೋಕ್ಕೆ. ಮತ್ತು ತುಂಬ ಸಖತ್ತಾಗಿದೆ. ಶಿವಮೊಗ್ಗದಲ್ಲಿ ಡೈಲಿ ಟ್ರಾಫಿಕ್ಕು ಅದು ನೋಡಿ 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 ಸಾಕಾಗಿ ಒಂದು ದಿನ ಏನಾದರೂ ಈ ಕಡೆ ಬಂದರೆ ತುಂಬ ಚೆಂದ ಇರುತ್ತೆ ಗೊತ್ತಾ. ನಾನಂತೂ ಈ ರೋಡ್ನೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೆ. ಸೊ ಅಷ್ಟರಲ್ಲಿ ಮನೆ ಬಂತು. ಮನೆಗೆ ಹೋಗಿ ಏನೇನು ಮಾಡ್ತೀವಿ ತೋರಿಸ್ತೀನಿ. ಏನ್ರಿ ಮಾಡ್ಕೊತೀರಿ ನಿಮ್ದಾಗ್ಲಿ ರೀ ಬೂಟ್ಸ್ ಶೂಟರ್ನಾಗು ಅಡುಗೆ ಬಟ್ಟ ಅಡುಗೆ ಬಟ್ಟ ಒಲೆಯಲ್ಲಿ ಅಡುಗೆ ನಮ್ಮ ಮನೆಯಲ್ಲಿ. ಅಡುಗೆ ಎಲ್ಲ ನನ್ನ ಹಸ್ಬೆಂಡೇ ಮಾಡಿದ್ರು. ಸೊ ನಾನು ಅವ್ರಿಗೆಲ್ಲ ಹೆಲ್ಪ್ ಮಾಡಿದೆ. ನಾನು ನಾನ್ ವೆಜ್ ಎಲ್ಲ ಮುಟ್ಟಲ್ಲ, ಹಾಗಾಗಿ ಜಸ್ಟ್ ತರಕಾರಿ ಏನು ಬೇಕಿತ್ತು ಅದನ್ನೆಲ್ಲ ಹೆಚ್ಚಿಕೊಟ್ಟೆ. ಊಟ ಎಲ್ಲ ಮುಗಿಸ್ಕೊಂಡು ಪಾಪು ಜೊತೆ ಎಲ್ಲ ಆಟಾಡ್ತಾ ಇದ್ವಿ. ಹಾಗೆ ಆಟಾಡ್ತಾ ಅದ್ರ ಜೊತೆ ಕೆಲವೊಂದಿಷ್ಟು ಮಾತುಗಳನ್ನೆಲ್ಲ ಮಾತಾಡ್ತಾ ಇದ್ವಿ. ಪಾಪು ಜೊತೆಗೆ ಇನ್ನೂ ತುಂಬ ಆಟಾಡೋದಿದೆ. ಸೊ ಅದನ್ನು ಕೂಡ ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ. ಅಷ್ಟರಲ್ಲಿ ಇವನು ಕೂಡ ಯಾರು ತೋರಿಸು ಅಂತ ಹೇಳೆಲ್ಲ ಕೇಳ್ತಾ ಇದ್ದ. ತೋಟಕ್ಕೆ ಹೋಗೋಣ ಬನ್ನಿ. ಇದೆಲ್ಲ ತಿನ್ನೋದೇನು? ಇದನ್ನ ತಿನ್ನೋದ ನೀನು, ಯಾಕಂದ್ರೆ ನೀ ವೆಜ್ ಅಲ್ಲ. ವೆಜ್ ಅಲ್ಲೇನು ಅದಕ್ಕೆ ವೆಜ್ ಅಂದ ತಕ್ಷಣ ಎಲ್ಲ ತಿನ್ನಂಗಿಲ್ಲ. ನೀವು ಈ ವೈಬ್ ಒಂಥರ ತುಂಬ ಚೆನ್ನಾಗಿದೆ. ಹೇಗೆ ಅಂದರೆ ಇವಾಗ ನಮ್ಮ ಸಿಟಿಯಲ್ಲಿ ಇದ್ದು ಒಂಥರ ಫುಲ್ ಎಲ್ಲ ಬೋರ್ ಆಗ್ತಾ ಇರುತ್ತೆ. ಮನೆಗೆ ಹೋಗು, ಅಡುಗೆ ಮಾಡು, ಡ್ಯೂಟಿ ಮುಗಿಸ್ಕೊ ಮನೆಗೆ ಹೋಗು, ಅಡುಗೆ ಮಾಡು, ಈ ಥರ ಇರುತ್ತೆ. ಬಟ್ ಒನ್ ಟೈಮ್ ಈ ಹಳ್ಳಿಗೆ ಬಂದರೆ ಅಲ್ಲಿ ತೋಟ ಅದು ಒಂಥರ ಹೇಗೆ ಅಂತಲೇ ನಿಸರ್ಗ ಜೊತೆ ಇದ್ಬಿಟ್ಟು ನಾವು ಗೊತ್ತಿಲ್ಲ ಮಕ್ಕಳ ಥರನೇ ಆಗ್ಬಿಡ್ತೀವಿ. ತುಂಬಾ ಚೆನ್ನಾಗಿತ್ತು. ಗುಂಡು ಗುಂಡ ಈಗ ಹೇಳು. ಯಾವ ತೊತ್ತೋ ತೊತ್ತೋ ಏನು ತಾತ ಅಲ್ಲಿ ಹೇಳಿ ಟಾಟಾ ಅಂತ. ತಾತ ಇಲ್ಲಿ ಫೋನಿಗೆ ತಾತ. ನಾಚ್ಕೊಂತೀರಿ ಬಂದ ಪಾಪು ಜೊತೆ ಎಲ್ಲ ಆಟಾಡ್ಕೊಂಡು ಬಂದ್ವಿ. ಇಲ್ಲಿ ಇವನು ಕೂಡ ಏನೋ ಮಾಡ್ತಾ ಇದ್ದ, ಇದನ್ನೆಲ್ಲ ಕಾಲು ಎಳಿತಾ ಇದ್ವಿ. ಹಾಗೆಯೇ ಪಾಪು ಜೊತೆ ಎಲ್ಲ ಆಟಾಡಿಕೊಂಡು
ಅವ್ರಿಗೆ ಹಾಡು ಹಚ್ಕೊಟ್ವಿ, ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅವ್ರು ಡ್ಯಾನ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಮಾಡ್ಬೇಕಂತ ಮನೆ ನೋಡ್ದಂಗೆ ಆಕತಿ ಎಲ್ಲ ಮಾಡಿ ಹೋಗ್ಕೊಂಡು ಬಿಟ್ಟು ನಾ ಹೋಗ್ಕೊಂಡು ಡ್ಯೂಟಿ ಹೋಗ್ಬೇಕು ನಾನು. ನಾಳೆ ಹೋದಾಗ ಹಂಗೆ ಮಾಡ್ತೀವಿ ಪಲ್ಯ ಅವ ನೋಡಕ ಬಿಡಲ್ಲಿ ಈ ಕಡೆ ಬಾ ಇಲ್ವಾ 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 ನೀನು ಹಾಕಲ್ಲ ಹೀಗೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು, ಜೊತೆಗೆ ನಾವು ಸ್ವಲ್ಪ ನಕ್ಕು ಕುಣೋದು ಹಾಡಿ ಎಲ್ಲ ಮುಟ್ಕೊಂಡು ನಮ್ಮ ಬಾಬಾಗೆ ಬರ್ತಾನೆ ಹಣ್ಣು ತೊಗೊಂಬಂದಿದ್ರು. ಸೊ ಹಣ್ಣೆಲ್ಲ ತಿಂತ ಅದರಲ್ಲಿ ಪುಟಾಣಿ ಅಂತೂ ಹಣ್ಣು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದು. ಅಂದರೆ ನೋಡಿನೇ ಇನ್ನೂ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಎಲ್ರಿಗೂ. ಇದೇ ಥರನೇ ನಮ್ಮ ದಿನ ಪೂರ್ತಿ ಅಂದರೆ ಸಂಡೇ ಏನಿದೆ ಪೂರ್ತಿ ದಿನನೇ ಇವನ ಜೊತೆನೇ ಫುಲ್ ಸ್ಪೆಂಡ್ ಮಾಡಿದ್ದು. ನಮ್ಮ ಒನ್ ಡೇ ಸಂಡೇ ಹೇಗಿದೆ ನಿಮ್ಮ ಲೈಫಲ್ಲಿ ಅನ್ನೋದು ಬ್ಲಾಗ್ ಹಾಕಿದೆ. ಐ ಹೋಪ್ ನೀವೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.